ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇನ್ ಆರ್ಡರ್, ಪ್ರೀ ಆರ್ಡರ್, ಪೋಸ್ಟ್ ಆರ್ಡರ್ ಈ ಮೂರರಲ್ಲಿ ಯಾವ್ದಾದ್ರು ಎರಡನ್ನ ಕೊಟ್ಬಿಟ್ಟು ಅವೆರಡನ್ನ ಯೂಸ್ ಮಾಡ್ಕೊಂಡು ನಾವು ಬೈನರಿ ಟ್ರೀ ಟ್ರಾವರ್ಸಲ್ ಅನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಸರಿನಾ? ಇದೇ ತರ ಕ್ವಶನ್ ಕೊಡೋದು ನೋಡಿ. ಇಲ್ಲಿ ಇನ್ ಆರ್ಡರ್ ಮತ್ತೆ ಪೋಸ್ಟ್ ಆರ್ಡರ್ ಅನ್ನ ಕೊಟ್ಟಿದ್ದಾರೆ. ಸೊ ಮೋಸ್ಟ್ ಆಫ್ ದಿ ಟೈಮ್ಸ್ ಇನ್ ಆರ್ಡರ್ ಮತ್ತೆ ಪೋಸ್ಟ್ ಆರ್ಡರ್ ಅನ್ನ ಕೊಟ್ಬಿಟ್ಟು ಬೈನರಿ ಟ್ರೀ ಅನ್ನ ಕನ್ಸ್ಟ್ರಕ್ಟ್ ಮಾಡ್ರಿ ಅಂತ ಕೇಳ್ತಾರೆ. ಮಾಮೂಲಿ ಯಾವ ರೀತಿ ಕೇಳೋದು, ಬೈನರಿ ಟ್ರೀ ಅನ್ನ ಕನ್ಸ್ಟ್ರಕ್ಟ್ ಮಾಡಿ ಇನ್ ಆರ್ಡರ್, ಪ್ರೀ ಆರ್ಡರ್, ಪೋಸ್ಟ್ ಆರ್ಡರ್ ಅನ್ನ ಯೂಸ್ ಮಾಡ್ಕೊಂಡು ಟ್ರಾವರ್ಸ್ ಮಾಡ್ರಿ ಅಂತ ಕೇಳ್ತಾರೆ. ಆದ್ರೆ ಇದು ಒಂಚೂರು ಡಿಫರೆಂಟ್ ಕ್ವಶನ್. ಏನು, ಆರ್ಡರ್ ಅನ್ನ ಅವರೇ ಕೊಡ್ತಾರೆ. ಆರ್ಡರ್ ಅನ್ನ ಕೊಟ್ಬಿಟ್ಟು ಬೈನರಿ ಟ್ರೀ ಅನ್ನ ಕನ್ಸ್ಟ್ರಕ್ಟ್ ಮಾಡಪ್ಪ ಅಂತ ಹೇಳ್ತಾರೆ. ಸರಿನಾ? ಫಸ್ಟ್ ಬೈನರಿ ಟ್ರೀ ಅಂತ ಅಂದ್ರೇನು, ಒಂದು ನೋಡ್ ಇದೆ ಅಂತ ಅನ್ಕೊಳ್ಳಿ, ಯಾವುದೋ ಒಂದು ನೋಡ್. ಸೊ ಆ ನೋಡ್ಗೆ ಮ್ಯಾಕ್ಸಿಮಮ್ ಎಷ್ಟು ಚೈಲ್ಡ್ ಇರ್ಬೋದು? ಒಂದು 0 ಚೈಲ್ಡ್ ಇರ್ಬೋದು, ಅಥವಾ ಒಂದು ಲೆಫ್ಟ್ ಚೈಲ್ಡ್ ಇರ್ಬೋದು. ಲೆಫ್ಟ್ ಚೈಲ್ಡ್ ಆರ್ ಆಯ್ತು, ರೈಟ್ ಚೈಲ್ಡ್ ಆರ್ ಆಯ್ತು. ಒಂದು ಚೈಲ್ಡ್ ಇರ್ಬೋದು, 2 ಚೈಲ್ಡ್ ಇರ್ಬೋದು. ಮ್ಯಾಕ್ಸಿಮಮ್ 2 ಚೈಲ್ಡ್ ಮಾತ್ರ ಇರೋದಕ್ಕೆ ಸಾಧ್ಯ ಬೈನರಿ ಟ್ರೀ. ಬೈ ಅಂತಂದ್ರೇನು 2. ಸೊ ಮ್ಯಾಕ್ಸಿಮಮ್ 2 ಚೈಲ್ಡ್ಗಳು. ಸೊ ಈ ತರ ರೂಲ್ ಅನ್ನ ಫಾಲೋ ಮಾಡ್ಕೊಂಡು ಕನ್ಸ್ಟ್ರಕ್ಟ್ ಆಗಿರುವಂತಹ ಟ್ರೀ ಅನ್ನ ನಾವೇನಂತ ಕರಿತೀವಿ? ಬೈನರಿ ಟ್ರೀ ಅಂತ ಕರಿತೀವಿ. ನೋಡಿ, 1 ಚೈಲ್ಡ್ ಇರ್ಬೋದು, 0 ಚೈಲ್ಡ್ ಇರ್ಬೋದು, 0 ಚೈಲ್ಡ್, 2 ಚೈಲ್ಡ್ ಇರ್ಬೋದು. ಸೊ ಈ ತರದನ್ನ ನಾವೇನಂತ ಕರಿತೀವಿ? ಬೈನರಿ ಟ್ರೀ ಅಂತ ಕರಿತಾ ಹೋಗ್ತೀವಿ. ಸರಿನಾ? ಬೈನರಿ ಟ್ರೀ ಟ್ರಾವರ್ಸಲ್ ನಾವು ಯೂಸ್ ಮಾಡಬೇಕು. ಸೊ ಟ್ರಾವರ್ಸಲ್ ಅಂತ ಬಂದಾಗ ನಾವು 3ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. 3 ಟೆಕ್ನಿಕ್. ಒಂದು ಇನ್ ಆರ್ಡರ್ ಟ್ರಾವರ್ಸಲ್ಲು, ನೆಕ್ಸ್ಟ್ ಇನ್ನೊಂದು ಪ್ರೀ ಆರ್ಡರ್ ಟ್ರಾವರ್ಸಲ್ಲು, ನೆಕ್ಸ್ಟ್ 3ನೇದು ಪೋಸ್ಟ್ ಆರ್ಡರ್ ಟ್ರಾವರ್ಸಲ್ಲು. ಸರಿನಾ? ಈಗ ಈ 3 ಕೂಡ ಸಾಲ್ವ್ ಮಾಡೋದಕ್ಕೆ ಒಂದು ಟ್ರಿಕ್ ಇದೆ. ನಾನು ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ಹೇಳ್ಕೊಟ್ಟಿದ್ದೆ. ಏನು, ಫಸ್ಟು ಲೆಫ್ಟ್ ಸಬ್ ಟ್ರೀ ಅನ್ನ ಟ್ರಾವರ್ಸ್ ಮಾಡಬೇಕು, ನೆಕ್ಸ್ಟ್ ರೂಟು, ನೆಕ್ಸ್ಟ್ ರೈಟ್ ಸಬ್ ಟ್ರೀ. ನೋಡಿ, ಲೆಫ್ಟ್, ರೂಟ್, ರೈಟ್. ನೋಡಿ, ಇನ್ ಆರ್ಡರ್ ಅಂತ ಅಂದ್ರೆ ಮಧ್ಯದಲ್ಲಿ. ಸೊ ಲೆಫ್ಟ್ ಎಡಗಡೆನೆ ಇರುತ್ತೆ, ರೈಟ್ ಬಲಗಡೆನೆ ಇರುತ್ತೆ, ಮಧ್ಯದಲ್ಲಿ ರೂಟ್ ಇರುತ್ತೆ. ನೆಕ್ಸ್ಟ್ ಪ್ರೀ ಆರ್ಡರ್. ಪ್ರೀ ಅಂತಂದ್ರೇನು? ಮುಂದೆ. ಸೊ ಫಸ್ಟ್ ರೂಟ್ ಬರುತ್ತೆ, ಆಮೇಲೆ ಲೆಫ್ಟ್, ಆಮೇಲೆ ರೈಟ್. ನೆಕ್ಸ್ಟ್ ಪೋಸ್ಟ್ ಅಂತಂದ್ರೇನು? ಆಮೇಲೆ. ಸೊ ಫಸ್ಟ್ ಲೆಫ್ಟ್, ಆಮೇಲೆ ರೈಟ್, ಆಮೇಲೆ ರೂಟ್. ನೋಡಿ, ಇಲ್ಲಿ ರೂಟ್ ವ್ಯಾಲ್ಯೂ ಮಾತ್ರ ಚೇಂಜ್ ಆಗ್ತಾ ಇರೋದು. ಇನ್ ಆರ್ಡರ್ ಅಲ್ಲಿ ಮಧ್ಯ ಇರುತ್ತೆ, ಪ್ರೀ ಆರ್ಡರ್ ಅಲ್ಲಿ ಎಲ್ಲದಕ್ಕಿಂತ ಮುಂದೆ ಇರುತ್ತೆ, ಪೋಸ್ಟ್ ಆರ್ಡರ್ ಅಲ್ಲಿ ಎಲ್ಲ ಆದ್ಮೇಲೆ ಇರುತ್ತೆ. ಇಷ್ಟೇ ಸಿಂಪಲ್. ಈಗ ನಮಗೆ ಕೊಟ್ಟಿರೋದೇನು? ಇನ್ ಆರ್ಡರ್ ಕೊಟ್ಟಿದ್ದಾರೆ, ಪೋಸ್ಟ್ ಆರ್ಡರ್ ಕೊಟ್ಟಿದ್ದಾರೆ. ಸೊ ಈ 2 ಟೆಕ್ನಿಕ್ ಗಳನ್ನ ಯೂಸ್ ಮಾಡೋಣ. ಇನ್ ಆರ್ಡರ್ ಅಂದ್ರೆ ಏನು? ಲೆಫ್ಟು, ರೂಟು, ರೈಟು. ನೆಕ್ಸ್ಟ್ ಪೋಸ್ಟ್ ಆರ್ಡರ್ ಅಂತ ಅಂದ್ರೇನು? ಲೆಫ್ಟು, ರೈಟು, ರೂಟ್. ಸೊ ಇದನ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ತಾ ಹೋಗ್ಬೇಕಂತ ಅಂದ್ರೆ ಬೈನರಿ ಟ್ರೀ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಈ ತರ ಗೊತ್ತಾಯ್ತಾ? ಎಸ್. ಸೊ ಸಾಲ್ವ್ ಮಾಡೋದನ್ನ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಕೊನೆಯಲ್ಲಿ ನಾವು ಇವಾಗ ರೂಟ್ ವ್ಯಾಲ್ಯೂ ಅಂತ ಬರ್ದಿದ್ದೀನಿ. ಇಲ್ಲಿ ರೂಟ್ ವ್ಯಾಲ್ಯೂ. ಒಂದು ಬೈನರಿ ಟ್ರೀ ಇದೆ ಅಂತಂದ್ರೆ ಅದಕ್ಕೆ ಕೇವಲ ಒಂದೇ ಒಂದು ರೂಟ್ ವ್ಯಾಲ್ಯೂ ಇರೋದಕ್ಕೆ ಸಾಧ್ಯ. ರೂಟ್ ವ್ಯಾಲ್ಯೂ ಅಂತ ಅಂದ್ರೇನು? ಅಪ್ಪರ್ ಮೋಸ್ಟ್ ಇಲ್ಲಿ ಲೆವೆಲ್ 0 ಅಲ್ಲಿ ಇರುತ್ತಲ್ಲ, ಅದನ್ನ ಏನಂತ ಕರಿತೀವಿ? ರೂಟ್ ವ್ಯಾಲ್ಯೂ. ಕೇವಲ ಒಂದೇ ಒಂದು ಇರೋದಕ್ಕೆ ಸಾಧ್ಯ. ಈಗ ಲೆಫ್ಟು, ರೈಟು ಅಂತ ನಾನು ಇವಾಗ ಕ್ಲಾಸಿಫಿಕೇಶನ್ ಮಾಡಕ್ ಆಗ್ತಾ ಇಲ್ಲ. ಯಾಕೆ? ಎಲ್ಲ ಫುಲ್ ಆರ್ಡರ್ ಅನ್ನ ಕೊಟ್ಟಿದ್ದಾರೆ, ಯಾವ್ದು ಅಂತ ಗೊತ್ತಾಗಲ್ಲ. ಆದ್ರೆ ಪೋಸ್ಟ್ ಆರ್ಡರ್ ಅನ್ನ ಯೂಸ್ ಮಾಡಿದಾಗ ಕೊನೆಯಲ್ಲಿ ರೂಟ್ ವ್ಯಾಲ್ಯೂ ಇರುತ್ತೆ ಅಂತ ನನಗೆ ಗೊತ್ತು. ಪೋಸ್ಟ್ ಆರ್ಡರ್ ಅಲ್ಲಿ ಕೊನೆಯಲ್ಲಿ ರೂಟ್ ವ್ಯಾಲ್ಯೂ ಒಂದೇ ಒಂದು ಇರೋದಕ್ಕೆ ಸಾಧ್ಯ ಅಂತ ಗೊತ್ತಾಯ್ತು. ಹಂಗಂದ್ರೆ ಎ, ಕೊನೆಯ ಎಲಿಮೆಂಟ್ ಯಾವ್ದಿರೋದು? ಇಲ್ಲಿ ಎ. ಸೊ ಎ ಈಸ್ ಮೈ ರೂಟ್ ವ್ಯಾಲ್ಯೂ. ಈಗ ಇಲ್ಲಿ ಎ ಅಂತಂದ್ರೆ ಇಲ್ಲೂ ಕೂಡ ಅದೇ ಆಗಿರ್ಬೇಕು. ಯಾಕೆ? ಒಂದೇ ಒಂದು ಬೈನರಿ ಟ್ರೀಗೆ ನೀವು ಇನ್ ಆರ್ಡರ್, ಪ್ರೀ ಆರ್ಡರ್, ಪೋಸ್ಟ್ ಆರ್ಡರ್ ಅನ್ನ ಬರೆಯೋದು. ಸರಿನಾ? ಇಲ್ಲೇನ್ ಕೊಟ್ಟಿದಾರಲ್ಲ, ಇನ್ ಆರ್ಡರ್ ಮತ್ತೆ ಪೋಸ್ಟ್ ಆರ್ಡರ್ ಎರಡೂ ಕೂಡ ಸೇಮ್ ಬೈನರಿ ಟ್ರೀಗೆ ಕೊಟ್ಟಿರ್ತಾರೆ. ಹಂಗಾಗಿ ಸೇಮ್ ವ್ಯಾಲ್ಯೂನ ರೂಟ್ ವ್ಯಾಲ್ಯೂ ಆಗಿರ್ಬೇಕಲ್ವಾ? ಎಸ್. ಸೊ ಈಗ ಎ ಈಸ್ ಮೈ ರೂಟ್ ವ್ಯಾಲ್ಯೂ. ಸೊ ಎ ಅನ್ನ ಬರಿತೀನಿ. ಈಗ ನನಗೆ ಲೆಫ್ಟ್ ಸಬ್ ಟ್ರೀ, ರೈಟ್ ಸಬ್ ಟ್ರೀ ಗೊತ್ತಾಗಬೇಕಲ್ವಾ? ಸೊ ರೂಟಿನ ಲೆಫ್ಟ್ ಅಲ್ಲಿ ಇರೋದೆಲ್ಲ ಲೆಫ್ಟ್ ಸಬ್ ಟ್ರೀ, ರೈಟ್ ಸೈಡ್ ಅಲ್ಲಿ ಇರೋದೆಲ್ಲ ರೈಟ್ ಸಬ್ ಟ್ರೀ. ನನಗೆ ಗೊತ್ತಾಗ್ಬೇಕಲ್ಲ ಯಾವ ರೀತಿ. ಸೊ ಅದಕ್ಕೆ ನಾವು ಯೂಸ್ ಮಾಡೋದು ಇನ್ ಆರ್ಡರ್. ನೋಡಿ, ಇಲ್ಲಿ ರೂಟ್ ಮಧ್ಯದಲ್ಲಿರುತ್ತೆ, ಲೆಫ್ಟ್ ಸೈಡ್ ಅಲ್ಲಿ ಇರೋದೆಲ್ಲ ಲೆಫ್ಟ್ ಸಬ್ ಟ್ರೀ, ರೈಟ್ ಸೈಡ್ ಅಲ್ಲಿ ಇರೋದೆಲ್ಲ ರೈಟ್ ಸಬ್ ಟ್ರೀ. ಸೊ ಈಗ ನನಗೆ ರೂಟ್ ಆಗಿದೆ ಅಂತಂದ್ರೆ ಅದರ ಲೆಫ್ಟ್ ಸೈಡ್ ಅಲ್ಲಿ ಇರೋದೆಲ್ಲ ಏನಾಗುತ್ತೆ? ಲೆಫ್ಟ್ ಸಬ್ ಟ್ರೀ ಆಗುತ್ತೆ, ರೈಟ್ ಸೈಡ್ ಅಲ್ಲಿ ಇರೋದೆಲ್ಲ ರೈಟ್ ಸಬ್ ಟ್ರೀ. ಗೊತ್ತಾಯ್ತಾ? ರೂಟ್ ವ್ಯಾಲ್ಯೂ ಯಾವುದು ಅಂತ ಕಂಡುಹಿಡಿಯೋದಕ್ಕೆ ಪೋಸ್ಟ್ ಆರ್ಡರ್ ಅನ್ನ ಯೂಸ್ ಮಾಡ್ಕೊಂತೀನಿ. ಒಂದು ಸಲ ನನಗೆ ರೂಟ್ ವ್ಯಾಲ್ಯೂ ಯಾವುದು ಅಂತ ಗೊತ್ತಾದ್ರೆ ಅದರ ಲೆಫ್ಟ್ ಸಬ್ ಟ್ರೀಗಳು ಯಾವುವು, ರೈಟ್ ಸಬ್ ಟ್ರೀಗಳು ಯಾವುವು ಅಂತ ಡಿಸೈಡ್ ಮಾಡೋದಕ್ಕೆ ಇನ್ ಆರ್ಡರ್ ಅನ್ನೇ ಯೂಸ್ ಮಾಡ್ಕೊಂತೀನಿ. ಗೊತ್ತಾಯ್ತಾ? ಈಗ ಲೆಫ್ಟ್ ಪಾರ್ಟ್ ಏನ್ ಬರುತ್ತೆ ಅಂದ್ರೆ ಲೆಫ್ಟ್ ಸಬ್ ಟ್ರೀಗಳು ಜೆ, ಡಿ, ಕೆ, ಬಿ, ಎಲ್ ಬರ್ಬೋದು. ನೆಕ್ಸ್ಟ್ ರೈಟ್ ಸಬ್ ಟ್ರೀ ಏನೇನ್ ಬರ್ತವೆ? ಎಂ, ಸಿ, ಎನ್ ಬರ್ತವೆ. ಗೊತ್ತಾಯ್ತಾ ಯಾವ ರೀತಿ ಡಿಸ್ಟಿಂಗ್ವಿಶ್ ಮಾಡೋದು? ರೂಟ್ ವ್ಯಾಲ್ಯೂನ ಕಂಡುಹಿಡಿಯೋದಕ್ಕೆ ನಾವು ಪೋಸ್ಟ್ ಆರ್ಡರ್ ಅನ್ನ ಯೂಸ್ ಮಾಡ್ತೀವಿ. ಯಾಕಂದ್ರೆ ಕೊನೆಯಲ್ಲಿ ರೂಟ್ ವ್ಯಾಲ್ಯೂ ಇರುತ್ತೆ, ಆಮೇಲೆ ನಮಗೆ ಒಂದು ಬೈನರಿ ಟ್ರೀ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಕೇವಲ ಒಂದೇ ಒಂದು ರೂಟ್ ವ್ಯಾಲ್ಯೂ ಇರುತ್ತೆ. ಹಾಗಾಗಿ ಡೈರೆಕ್ಟ್ ಆಗಿ ನಮಗೆ ಗೊತ್ತಾಗಿರುತ್ತೆ ಕೊನೆಯ ಎಲಿಮೆಂಟ್ ಯಾವ್ದಿದೆ ಅದೇ ರೂಟ್ ವ್ಯಾಲ್ಯೂ ಅಂತ.
ಆ ರೂಟ್ ವ್ಯಾಲ್ಯೂ ಗೊತ್ತಾದ ತಕ್ಷಣ ನಾನು ಏನ್ ಮಾಡ್ತೀನಿ, ಇಲ್ಲೂ ಅದೇ ಆಗಿರ್ಬೇಕಲ್ಲ ರೂಟ್ ವ್ಯಾಲ್ಯೂ. ಎಸ್, ಸೊ ಅದರ ಲೆಫ್ಟ್ ಅಲ್ಲಿ ಇರೋದೆಲ್ಲ ಲೆಫ್ಟ್ ಸಬ್ ಟ್ರೀ, ರೈಟ್ ಅಲ್ಲಿ ಇರೋದೆಲ್ಲ ರೈಟ್ ಸಬ್ ಟ್ರೀ. ಯಾಕೆ, ರೂಟ್ ಮಧ್ಯದಲ್ಲಿರುತ್ತೆ, ಅದ್ರ ಲೆಫ್ಟ್ ಅಲ್ಲಿ ಇರೋದೆಲ್ಲ ಲೆಫ್ಟ್ ಸಬ್ ಟ್ರೀ ಆಗಿರುತ್ತೆ, ರೈಟ್ ಅಲ್ಲಿ ಇರೋದೆಲ್ಲ ರೈಟ್ ಸಬ್ ಟ್ರೀ ಎಲಿಮೆಂಟ್ಸ್ ಆಗಿರ್ತವೆ. ಸೊ ಯಾವ್ದನ್ನ ಯೂಸ್ ಮಾಡ್ತೀವಿ, ಇನ್ ಆರ್ಡರ್. ಗೊತ್ತಾಯ್ತಾ? ಸೇಮ್ ಇವಾಗ ಇದು ಸ್ಟೆಪ್ ನಂಬರ್ 1 ಅಲ್ಲೇನಪ್ಪ. ಈಗ ಸ್ಟೆಪ್ ನಂಬರ್ 2 ಹೋಗೋಣ. ಈಗ ಸ್ಟೆಪ್ ನಂಬರ್ 2 ಅಲ್ಲಿ ಸೇಮ್ ಪ್ರೊಸೀಜರ್ ಅನ್ನ ಫಾಲೋ ಮಾಡ್ತಾ ಹೋಗ್ಬೇಕು. ಅದಕ್ಕಿಂತ ಮುಂಚೆ ಈಗ ನಾನೇನ್ ಮಾಡ್ಬೇಕು, ಇಲ್ಲಿ 2 ಪಾರ್ಟ್ಗಳಾಗಿ ಬೈಫರ್ಗೇಟ್ ಆಗಿದೆಯಲ್ಲ ಅದನ್ನ ಬರ್ಕೊಂತೀನಿ. ಜೆ ಡಿ ಕೆ ಬಿ ಎನ್, ಒಂದ್ ಸ್ವಲ್ಪ ಸ್ಪೇಸ್ ಅನ್ನ ಬಿಟ್ಟು ಎಂ ಸಿ ಎನ್ ಅನ್ನ ಬರೀರಿ. ಈಗ ನೋಡಿ ಇಲ್ಲಿ ಎಷ್ಟು ಲೆಟರ್ ಇರೋದು, 1 2 3 4 5. ಇಲ್ಲಿ ನೋಡಿದ್ರೆ ಲೆಫ್ಟ್. ಸೊ ಲೆಫ್ಟ್ ಪಾರ್ಟ್ ಅಲ್ಲಿ ಇರೋದು ನನಗೆ ಈಸಿಯಾಗಿ ಗೊತ್ತಾಗ್ತಿ. ಇವಾಗ 1 2 3 4 5 ಅಲ್ಲೇನಪ್ಪ ಲೆಫ್ಟ್ ಅಲ್ಲಿ ಇರೋದು. ಸೊ ಇದ್ರಲ್ಲೂ ಕೂಡ 5 ತೊಳಿ, 1 2 3 4 5. ಸೊ ಏನಾಯ್ತು, ಜೆ ಕೆ ಡಿ ಎಲ್ ಬಿ. ಗೊತ್ತಾಯ್ತಾ? ನೆಕ್ಸ್ಟ್ ಇಲ್ಲಿ 3 ಎಲಿಮೆಂಟ್ ಎಂ ಸಿ ಎನ್. ಇನ್ನ ಉಳಿದಿರುವಂತ 3 ಎಲಿಮೆಂಟ್ಗಳು ಏನಾಗ್ತವೆ, ಎಂ ಎನ್ ಸಿ ಎಲ್ಲ ಉಳಿದಿರೋದು. ಸೊ ಅದು ಈ ಕಡೆ ಬರುತ್ತೆ. ಏನ್ ನನಗೆ ಆಲ್ರೆಡಿ ಯೂಸ್ ಆಗಿದೆ, ಸರಿನಾ, ಅದು ರೂಟ್ ವ್ಯಾಲ್ಯೂ ಆಗಿದೆ, ಅದನ್ನ ಬಿಟ್ಟಾಕ್ಬಿಡ್ತೀನಿ. ಇನ್ನ ಉಳಿದಿರೋದ್ರಲ್ಲಿ, ಸೊ ಇನ್ನ ಉಳಿದಿರೋದ್ರಲ್ಲಿ ಸ್ಟಾರ್ಟಿಂಗ್ ಇಲ್ಲಿ 5 ಎಲಿಮೆಂಟ್ ಇದೆ ಅಂತಂದ್ರೆ ಸ್ಟಾರ್ಟಿಂಗ್ 5 ಎಲಿಮೆಂಟ್ ಅನ್ನ ಇದ್ರ ಕೆಳಗೆ ಬರಿಬೇಕು. ನೆಕ್ಸ್ಟ್ ಇನ್ನ ಉಳಿದಿರೋ 3 ಎಲಿಮೆಂಟ್ಸ್ ಅನ್ನ ಇದ್ರ ಕೆಳಗಡೆ ಬರಿಬೇಕು, ಸರಿನಾ. ಈಗ ಸೇಮ್ ಪ್ರೊಸೀಜರ್ ಅನ್ನ ಅಪ್ಲೈ ಮಾಡಿ. ಲೆಫ್ಟ್ ರೂಟ್ ರೈಟ್, ಲೆಫ್ಟ್ ರೈಟ್ ರೂಟ್. ಗೊತ್ತಾಯ್ತಾ? ಈಗ ಎರಡಕ್ಕೂ ಕೂಡ ಸಪರೇಟ್ ಆಗಿ ನಾವು ಅಪ್ಲೈ ಮಾಡಬೇಕು. ರೂಟ್ ವ್ಯಾಲ್ಯೂ ಎಲ್ಲಿರುತ್ತೆ, ಕೊನೆಯಲ್ಲಿರುತ್ತೆ. ಇದು ಪೋಸ್ಟ್ ಆರ್ಡರ್ ಆಗಿರುತ್ತೆ, ಇದು ಇನ್ ಆರ್ಡರ್ ಆಗಿರುತ್ತೆ. ಮತ್ತೆ ಆಗಾಗ್ಲೇ ಬರೆಯುವಂತ ಅವಶ್ಯಕತೆ ಇಲ್ಲ, ಬೇಕಿದ್ರೆ ಬರ್ಕೊಳ್ಳಿ. ಪೋಸ್ಟ್ ಆರ್ಡರು, ನೆಕ್ಸ್ಟ್ ಇದು ಇನ್ ಆರ್ಡರು, ಸರಿನಾ. ಇನ್ನೊಂದ್ಸಲಿ ಬರ್ಕೊಳ್ಳಿ, ಏನಲ್ಲ. ಈಗ ಪೋಸ್ಟ್ ಆರ್ಡರ್ ಯಾವ ರೀತಿ, ಕೊನೆ ಎಲಿಮೆಂಟ್ ನನಗೆ ರೂಟ್ ವ್ಯಾಲ್ಯೂ ಆಗಿರುತ್ತೆ. ಸೊ ಸಿ ಇಸ್ ಮೈ ರೂಟ್ ವ್ಯಾಲ್ಯೂ. ಇಲ್ಲಿ ರೂಟ್ ವ್ಯಾಲ್ಯೂ ಆಗಿದೆ ಅಂದ್ರೆ ಇನ್ ಆರ್ಡರ್ ಅಲ್ಲೂ ಕೂಡ ಅದೇ ಆಗಿರ್ಬೇಕು. ಸೊ ರೂಟ್ ವ್ಯಾಲ್ಯೂ ಆದಂಗೆ ಆಯ್ತು, ಸರಿನಾ. ನೆಕ್ಸ್ಟ್ ಇದರಲ್ಲಿ ಕೊನೆ ಎಲಿಮೆಂಟ್ ಏನಾಗಿರುತ್ತೆ, ರೂಟ್ ವ್ಯಾಲ್ಯೂ ಅಂತಂದ್ರೆ ಬಿ ಇಸ್ ಮೈ ರೂಟ್ ವ್ಯಾಲ್ಯೂ. ಸೊ ಇಲ್ಲೂ ಕೂಡ ಏನಾಗಿರುತ್ತೆ, ಬಿ ವಿಲ್ ಬಿ ಮೈ ರೂಟ್ ವ್ಯಾಲ್ಯೂ. ಗೊತ್ತಾಯ್ತಾ? ಎಸ್. ಸೊ ಈಗ ರೂಟ್ ವ್ಯಾಲ್ಯೂ ಯಾವುದು ಅಂತ ಗೊತ್ತಾಯ್ತು. ಎ ಆಲ್ರೆಡಿ ಇತ್ತು, ಎ ಇಂದ ನಾನು ಎಲ್ಲಿಗೆ ಬರ್ತೀನಿ, ಇವಾಗ ಲೆಫ್ಟ್ ಸೈಡ್ ಅಲ್ಲಿ ಬಿಗ್ ಬರಬೇಕು. ಗೊತ್ತಾಯ್ತಾ? ಬಿ ನನಗೆ ಇವಾಗ ರೂಟ್ ವ್ಯಾಲ್ಯೂ ತರ ಆಕ್ಟ್ ಆಗುತ್ತೆ. ನೆಕ್ಸ್ಟ್ ಇವಾಗ ಇಲ್ಲಿ ಸಿ ನನಗೆ ರೂಟ್ ವ್ಯಾಲ್ಯೂ ತರ ಆಕ್ಟ್ ಆಗುತ್ತೆ. ಸಿ ನ ಲೆಫ್ಟ್ ಅಲ್ಲಿ ಇರೋದೆಲ್ಲ ಲೆಫ್ಟ್ ಸಬ್ ಟ್ರೀ, ಸೊ ಎಂ. ನೆಕ್ಸ್ಟ್ ರೈಟ್ ಅಲ್ಲಿ ಇರೋದೆಲ್ಲ ರೈಟ್ ಸಬ್ ಟ್ರೀ. ಗೊತ್ತಾಯ್ತಾ ಯಾವ ರೀತಿ ಅಂತ? ರೂಟ್ ವ್ಯಾಲ್ಯೂನ ಕಂಡುಹಿಡಿಯೋದಕ್ಕೆ ನಾವು ಪೋಸ್ಟ್ ಆರ್ಡರ್ ಯೂಸ್ ಮಾಡ್ತೀವಿ. ಲೆಫ್ಟ್ ಮತ್ತೆ ರೈಟ್ ಪಾರ್ಟ್ ಅನ್ನ ಕಂಡುಹಿಡಿಯೋದಕ್ಕೆ ಇನ್ ಆರ್ಡರೇ ಸಾಕು. ಇದರಲ್ಲಿ ಲೆಫ್ಟ್ ಅಲ್ಲಿ ಇರೋದೆಲ್ಲ ಲೆಫ್ಟ್ ಸಬ್ ಟ್ರೀ, ರೈಟ್ ಅಲ್ಲಿ ಇರೋದೆಲ್ಲ ರೈಟ್ ಸಬ್ ಟ್ರೀ. ಈಗ ಇದನ್ನ ಮತ್ತೆ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕೆ ಪ್ರತಿಯೊಂದು ಎಲಿಮೆಂಟ್ ಕೂಡ ಸಪರೇಟ್ ಆಗಿದಾವೆ. ಈಗ ಇದಕ್ಕೆ ಬನ್ನಿ, ಇಲ್ಲಿ ಇದರ ಲೆಫ್ಟ್ ಅಲ್ಲಿ ಇರೋದೆಲ್ಲ ಲೆಫ್ಟ್ ಸಬ್ ಟ್ರೀ ಆಗುತ್ತೆ, ಅಂದ್ರೆ ಜೆ ಡಿ ಕೆ ಫುಲ್ ಲೆಫ್ಟ್ ಸಬ್ ಟ್ರೀ ಆಯ್ತು. ರೈಟ್ ಅಲ್ಲಿ ಕೇವಲ ಒಂದೇ ಒಂದು ಎಲಿಮೆಂಟ್ ಇದೆ, ದಟ್ ಈಸ್ ಎಲ್. ಸೊ ಎಲ್ ವಿಲ್ ಬಿ ಮೈ ರೈಟ್ ಸಬ್ ಟ್ರೀ. ಈಗ ನಾನು ಇದೊಂದನ್ನ ಮಾತ್ರ ಎಕ್ಸ್ಪ್ಯಾಂಡ್ ಮಾಡಬೇಕು. ಈಗ ದಿಸ್ ಈಸ್ ಮೈ ಸ್ಟೆಪ್ ನಂಬರ್ 2, ಸರಿನಾ. ಸೊ ಸ್ಟೆಪ್ ನಂಬರ್ 1 ಅಲ್ಲಿ ಇದನ್ನ ಬರೆದ್ಬಿಟ್ಟು ಇದನ್ನ ಮತ್ತೆ ರಿಅರೇಂಜ್ ಮಾಡ್ಕೊಳ್ಳಿ. ಸ್ಟೆಪ್ 2 ಅಲ್ಲಿ ಮತ್ತೆ ಇದೊಂದು ಬರೆದ್ರಾಯ್ತು. ಈಗ ನನಗೆ ಉಳಿದಿರೋದೇನು ಅಂತಂದ್ರೆ ಮಿಕ್ಸ್ ಆಗಿರೋದೇನು, ಜೆ ಡಿ ಕೆ ಮಾತ್ರ, ಜೆ ಡಿ ಕೆ ಮಾತ್ರ, ಸರಿನಾ. ಈಗ ನೋಡಿ ಇಲ್ಲಿ ಜೆ ಡಿ ಕೆ ಏನಾಗಿದೆ, ಬಿ ನ ಲೆಫ್ಟ್ ಸೈಡ್ ಅಲ್ಲಿ ಇದೆ. ಸ್ಟಾರ್ಟಿಂಗ್ ಎಷ್ಟು ಲೆಟರ್, 1 2 3. ಸೊ ಸ್ಟಾರ್ಟಿಂಗ್ 3 ಲೆಟರ್ ಅನ್ನ ತೊಳಿ. ಸೊ ಜೆ ಕೆ ಡಿ, ಎಲ್ ಆಲ್ರೆಡಿ ನನಗೆ ಸಾರ್ಟ್ ಆಗಿದೆ, ಬಿ ನನಗೆ ರೂಟ್ ಆಗಿದೆ. ಎಸ್. ಸೊ ಜೆ ಕೆ ಡಿ ಅದನ್ನ ಕೆಳಗಡೆ ಬರಿ, ಜೆ ಕೆ ಡಿ. ಸೊ ದಿಸ್ ಈಸ್ ಇನ್ ಆರ್ಡರ್, ದಿಸ್ ಈಸ್ ಮೈ ಪೋಸ್ಟ್ ಆರ್ಡರ್, ಸರಿನಾ. ಇವಾಗ ಇನ್ ಆರ್ಡರ್ಗೆ ಏನು ಅಪ್ಲೈ ಮಾಡೋದು ನಾವು, ಲೆಫ್ಟ್ ರೂಟು ರೈಟು. ಪೋಸ್ಟ್ ಆರ್ಡರ್ಗೆ ಲೆಫ್ಟ್ ರೈಟು ರೂಟು. ಸೊ ಕೊನೆ ಎಲಿಮೆಂಟ್ ರೂಟ್ ಆಗಿರುತ್ತೆ. ಸೊ ಇಲ್ಲಿ ಕೊನೆ ಎಲಿಮೆಂಟ್ ಯಾವುದು, ಡಿ. ಸೊ ಡಿ ವಿಲ್ ಮೈ ರೂಟ್ ವ್ಯಾಲ್ಯೂ. ಸೊ ರೂಟ್ ವ್ಯಾಲ್ಯೂ ಗೊತ್ತಾಯ್ತು. ಇದು ಲೆಫ್ಟ್ ಅಲ್ಲಿ ಇರೋದೆಲ್ಲ ಲೆಫ್ಟ್ ಸಬ್ ಟ್ರೀ, ರೈಟ್ ಅಲ್ಲಿ ಇರೋದೆಲ್ಲ ರೈಟ್ ಸಬ್ ಟ್ರೀ. ಸೊ ಇದನ್ನ ಆಸ್ ಇಟ್ ಈಸ್ ಫಸ್ಟ್ ಬರ್ಕೊಳ್ಳಿ, ಎ. ನೆಕ್ಸ್ಟ್ ಈ ಕಡೆ ಬಿ ಬರ್ತದೆ, ಈ ಕಡೆ ಸಿ ಇದೆ, ನೆಕ್ಸ್ಟ್ ಇಲ್ಲಿ ಎಲ್ ಇದೆ, ನೆಕ್ಸ್ಟ್ ಇಲ್ಲಿ ಎಂ ಮತ್ತೆ ಎನ್. ಸೊ ಈಗ ಜೆ ಡಿ ಕೆ ಬದಲು ಡಿ ಏನಾಗುತ್ತೆ, ಇವಾಗ ರೂಟ್ ತರ ಆಕ್ಟ್ ಆಗ್ತಾ ಹೋಗುತ್ತೆ. ಡಿ, ಬಿ ಇಂದ ನಾನು ಡಿಗೆ ಬರಬೇಕು. ಡಿ ನ ಲೆಫ್ಟ್ ಅಲ್ಲಿ ಇರೋದೆಲ್ಲ ಲೆಫ್ಟ್ ಸಬ್ ಟ್ರೀ ಆಗುತ್ತೆ, ರೈಟ್ ಸೈಡ್ ಅಲ್ಲಿ ಇರೋದೆಲ್ಲ ರೈಟ್ ಸಬ್ ಟ್ರೀ ಆಗುತ್ತೆ. ಈಗ ಎಲ್ಲಾ ಎಲಿಮೆಂಟ್ಗಳು ಕೂಡ ಸಪರೇಟ್ ಆಗಿದಾವ? ಎಸ್, ಸಪರೇಟ್ ಆಗಿದೆ. ಇದು ಬೈನರಿ ಟ್ರೀನಾ? ಎಸ್. ಯಾಕೆ, 0 ಚೈಲ್ಡ್ ಇರ್ಬೋದು, 1 ಚೈಲ್ಡ್ ಇರ್ಬೋದು, ಅಥವಾ 2 ಚೈಲ್ಡ್ ಇರ್ಬೋದು. ಮ್ಯಾಕ್ಸಿಮಮ್ ಕಂಡೀಷನ್ ಪ್ರಕಾರ ಇದೆ. ಎಲ್ಲ ಎಲಿಮೆಂಟ್ಸ್ ಅನ್ನು ಕೂಡ ಸೆಗ್ರಿಗೇಟ್ ಮಾಡಿದೀನಿ. ಸೊ ನಾವು ಮಾಮೂಲಿ ಏನ್ ಮಾಡ್ತಾ ಇದ್ದು ಅಂದ್ರೆ ಬೈನರಿ ಟ್ರೀ ಟ್ರಾವರ್ಸಲ್ ಅಲ್ಲಿ ಈ ತರ ಬೈನರಿ ಟ್ರೀ ಅನ್ನ ಕೊಟ್ಟಿರ್ತಿದ್ರು. ಇನ್ ಆರ್ಡರ್, ಪ್ರೀ ಆರ್ಡರ್, ಪೋಸ್ಟ್ ಆರ್ಡರ್ದು ಈ ತರ ಆರ್ಡರ್ ಅನ್ನ ಬರೀರಿ ಅಂತ ಕೊಡೋರು. ಇಲ್ಲೇ ಮಾಡಿದ್ದಾರೆ, ಆರ್ಡರ್ ಅವ್ರು ಕೊಟ್ಟಿದ್ದಾರೆ. ಆರ್ಡರ್ ಅನ್ನ ಇಟ್ಕೊಂಡು ನಾನು ಬೈನರಿ ಟ್ರೀಯನ್ನ ಬರಿಬೇಕು, ಸರಿನಾ. ಸೊ ಬೈನರಿ ಟ್ರೀಯನ್ನ ಬರ್ದಿದೀವಿ. ಈ ತರ 2 ಡಿಫ್ರೆಂಟ್ ಕ್ವಶನ್ಸ್ ಅನ್ನ ಕೇಳಬಹುದು ಬೈನರಿ ಟ್ರೀ ಟ್ರಾವರ್ಸಲ್ ಅಲ್ಲಿ.
ಸೊ ಎಲ್ಲ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಮತ್ತೆ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಮುಖಾಂತರ ಕೊಟ್ಟಿದ್ದೀನಿ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.